ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏಕಾದಶಿಗೆ ಏಕೆ ಉಪವಾಸ ಮಾಡಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಏಕಾದಶಿಗೆ ಏಕೆ ಉಪವಾಸ ಮಾಡಬೇಕು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಎಲ್ಲ ಧರ್ಮಗಳಲ್ಲೂ ನಿರ್ದಿಷ್ಟ ದಿನ ಅಥವಾ ಸಮಯದಲ್ಲಿ ಉಪವಾಸ ಮಾಡುವ ಪದ್ಧತಿ ಇದೆ. ಇದು ದೇವರನ್ನು ಮೆಚ್ಚಿಸುವ ಒಂದು ಕ್ರಮ ಅಂತಲೇ ಹೇಳ್ಬೋದು. ಉಪವಾಸವಿದ್ದು ದೇವರನ್ನು ಆರಾಧಿಸಿದರೆ ನಮ್ಮ ಇಚ್ಛೆಯ ಫಲ ನಮಗೆ ದೊರೆಯುತ್ತದೆ ಎಂಬುದು ನಮ್ಮ ನಂಬಿಕೆ. ಇನ್ನು ಉಪವಾಸ ಅಂದರೆ ದೇಹದ ದಂಡನೆ. ನಮ್ಮನ್ನೇ ನಾವು ದಂಡಿಸಿಕೊಳ್ಳುವ ಮೂಲಕ ದೇವರನ್ನು ಒಲಿಸಿಕೊಳ್ಳುವುದು ಒಂದು ಕ್ರಮವಾಗಿದೆ. ಹೊಟ್ಟೆ ತುಂಬಿದವರು ಸಾಮಾನ್ಯವಾಗಿ ಯಾವತ್ತೂ ಯಾರಿಗೂ ಶರಣಾಗುವುದಿಲ್ಲ. ಕಷ್ಟದಲ್ಲಿರುವವರಷ್ಟೇ ಇನ್ನೊಂದು ಶಕ್ತಿಗೆ ಶರಣಾಗುತ್ತಾರೆ. ಹಾಗಾಗಿ ಉಪವಾಸವಿದ್ದಾಗ ನಾವು ದೇವರಿಗೆ ಶರಣಾಗುವುದು ತುಂಬ ಸುಲಭ. ಆದರೆ ಉಪವಾಸಕ್ಕೆ ವೈಜ್ಞಾನಿಕವಾಗಿ ಹಿನ್ನೆಲೆ ಕೂಡ ಇದೆ. ಕಾಲಕಾಲಕ್ಕೆ ಉಪವಾಸ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು. ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿರುವ ಕೊಬ್ಬಿನಂಶ ನಮ್ಮ ದೇಹದಲ್ಲಿ ಜೀರ್ಣವಾಗದೆ ಶೇಖರಣವಾಗಿರುತ್ತದೆ. ಇದು ಅಪಾಯಕಾರಿ ಕೊಬ್ಬು. ಇದರಿಂದ ಹೃದ್ರೋಗ ಸೇರಿದಂತೆ ನಾನಾ ರೋಗಗಳು ಬರುತ್ತವೆ. ಯಾವಾಗಲೂ ಹೊಟ್ಟೆಯಲ್ಲಿ ಆಹಾರ ಇದ್ದರೆ ಜೀರ್ಣಾಂಗ ವ್ಯವಸ್ಥೆಗೆ ಈ ಕೊಬ್ಬನ್ನು ಉಪಯೋಗಿಸುವ ಅಗತ್ಯವೇ ಬೀಳುವುದಿಲ್ಲ. ಉಪವಾಸವಿದ್ದಾಗ ಜೀವಕೋಶಗಳು ಹಳೆಯ ಕೊಬ್ಬನ್ನು ಕರಗಿಸಿ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಆಗಾಗ ಉಪವಾಸ ಮಾಡುತ್ತಿದ್ದರೆ ನಿಯಮಿತವಾಗಿ ಈ ಕೊಬ್ಬು ಕರಗುತ್ತಾ ಹೋಗುತ್ತದೆ. ನಾವು ಉಪವಾಸವಿದ್ದಾಗ ದೇಹವು ತನ್ನ ದೈನಂದಿನ ಕೆಲಸ ಕಾರ್ಯಗಳು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ನಮ್ಮ ದೇಹದಲ್ಲಿ ವಯಸ್ಸಾದ ರೋಗಗ್ರಸ್ತವಾದ ಅನಾರೋಗ್ಯ ಪೀಡಿತ ಜೀವಕೋಶಗಳನ್ನು ನಾಶಪಡಿಸಿ ತನ್ಮೂಲಕ ಅಗತ್ಯ ಶಕ್ತಿಯನ್ನು ಪಡೆಯುತ್ತದೆ. ಇದರಿಂದ ರೋಗಗಳನ್ನು ಮಾತ್ರವಲ್ಲ, ಅಕಾಲ ವೃದ್ಧಾಪ್ಯವನ್ನು ತಡೆಗಟ್ಟಬಹುದು. ಹಾಗಾಗಿ ತಿಂಗಳಿಗೆ 2 ಅಥವಾ ಹೆಚ್ಚಿನ ಸಲ ಉಪವಾಸ ಮಾಡುವುದರಿಂದ ಉಪಯೋಗವಿದೆ. ನಮ್ಮ ಶರೀರವು ಸ್ವಂತ ದುರಸ್ತಿಯನ್ನು ಮಾಡಿಕೊಳ್ಳಲು ಈ ರೀತಿಯಾಗಿ ಅವಕಾಶ ಮಾಡಿಕೊಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಏಕಾದಶಿಗೆ ಯಾವ ಕಾರಣಕ್ಕಾಗಿ ಉಪವಾಸ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.